ಹಲೋ ಮೈ ಡಿಯರ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಮನುಷ್ಯನ ಬೆಳವಣಿಗೆ ಅವನು ಮಾಡುವ ಕೆಲಸ, ಗುಣ, ನಡತೆ, ವರ್ತನೆ ಮತ್ತು ಯೋಚಿಸುವ ರೀತಿಯ ಮೇಲೆ ಅವಲಂಬಿತವಾಗಿರುತ್ತೆ. ನಕಾರಾತ್ಮಕ ಆಲೋಚನೆಗಳು ಮನುಷ್ಯನ ಬೆಳವಣಿಗೆಯನ್ನು ತಡೆಯುತ್ತವೆ. ಈ ಕಾಲದಲ್ಲಂತೂ ಒಳ್ಳೆ ಕೆಲಸ ಮಾಡಿದ್ರೂ ಕೆಟ್ಟ ಆಲೋಚನೆಗಳು ಬರುವುದು ಸಾಮಾನ್ಯ. ಅಯ್ಯೋ ಮನಸ್ಸೇ ಹಾಗೆ ಅಂತ ನಮಗೆ ನಾವೇ ಸಮಾಧಾನ ಮಾಡಿಕೊಂಡು ಸುಮ್ಮನಾಗ್ತೀವಿ. ಒಳ್ಳೆ ಆಲೋಚನೆಗಳನ್ನೇ ಮಾಡಬೇಕು, ಸದ್ಗುಣಗಳನ್ನು ಬೆಳೆಸ್ಕೊಳ್ಬೇಕು, ಸನ್ಮಾರ್ಗದಲ್ಲಿ ನಡಿಬೇಕು ಅಂದ್ಕೊಂಡ್ರೆ ಕೆಲವೊಂದಷ್ಟು ದಿನ ಮನಸ್ಸು ಮಾತು ಕೇಳುತ್ತೆ. ಆದರೆ ಬರ್ತಾ ಬರ್ತಾ ಮನಸ್ಸು ಇಂದ್ರಿಯಗಳ ಕಪಿ ಮುಷ್ಟಿಗೆ ಒಳಗಾಗತ್ತೆ. ಇಲ್ಲ ಸಲ್ಲದ ಆಮಿಷಗಳನ್ನು ಒಡ್ಡುತ್ತೆ. ಎಷ್ಟು ನಾವು ಸುಮ್ಮನಾಗ್ತೀವೋ ಅಷ್ಟೇ ನಮ್ಮನ್ನು ಪರೀಕ್ಷಿಸುತ್ತೆ ಈ ಮನಸ್ಸು. ಚಿಂತಾಕ್ರಾಂತನಾಗಿದ್ದ ಅರ್ಜುನನಿಗೆ ಶ್ರೀಕೃಷ್ಣ ಹೇಳ್ತಾನೆ, ನೋಡು ಅರ್ಜುನ, ಇಡೀ ವಿಶ್ವದಲ್ಲಿ ನಾನಿದ್ದೀನಿ. ಸಕಲ ಜೀವರಾಶಿಗಳಲ್ಲೂ ಜೀವಾತ್ಮನಾಗಿ ಮನುಷ್ಯನ ಮನಸ್ಸಾಗಿ ಜನ್ಮ ತಾಳ್ತೀನಿ. ನೀನು ಕೂಡ ನನ್ನಂತೆಯೇ ಚಿರಂಜೀವಿ. ಆದರೆ ನನಗೆ ಹಿಂದಾಗಿದ್ದು ಮುಂದಾಗೋದು ಎಲ್ಲವೂ ತಿಳಿದಿದೆ. ಆದರೆ ನಿನಗೆ ಅದರ ಅರಿವಿಲ್ಲ. ನೀನು ನಿನ್ನ ಮನಸ್ಸನ್ನು ಭೇದಿಸಿದರೆ ಅಲ್ಲಿ ನನ್ನಂತೆಯೇ ನೀನಾಗಬಹುದು ಎನ್ನುತ್ತಾನೆ. ಈ ಕೋಟ್ಯಾಂತರ ಮನುಷ್ಯರಿಗೆ ಭಿನ್ನ ಭಿನ್ನವಾದ ಮನಸ್ಸಿದೆ. ಒಂದು ವಸ್ತುವನ್ನು ಅವರಿಗೇಗೆ ಬೇಕೋ ಹಾಗೆ ಚಿತ್ರಿಸುವ ಕಲ್ಪನಾಲೋಕ ಮನುಷ್ಯನಿಗೆ ಬಿಟ್ಟರೆ ಬೇರೆ ಯಾವ ಪ್ರಾಣಿಗೂ ಇಲ್ಲ. ಆದ್ದರಿಂದ ಪ್ರತಿನಿತ್ಯ ನಮ್ಮೆಲ್ಲ ಸಮಸ್ಯೆಗಳಿಗೂ, ಗೊಂದಲಗಳಿಗೂ, ಚಿಂತೆಗಳಿಗೂ ನಾವೇ ಕಾರಣವೇ ಹೊರತು ಆ ದೇವರನ್ನು ದೂಷಿಸಿ ಪ್ರಯೋಜನವಿಲ್ಲ. ಒಬ್ಬ ಮನುಷ್ಯನ ಆಲೋಚನೆಗಳಲ್ಲಿ ನಕಾರಾತ್ಮಕ ಯೋಚನೆಗಳೇ ಹೆಚ್ಚಾದರೆ ಆತನಿಗೆ ಸ್ನೇಹಿತರು ಇರೋದಿಲ್ಲ. ಮನುಷ್ಯನ ಸಂಬಂಧಗಳಲ್ಲಿ ಅನುಮಾನಗಳನ್ನು ಉಂಟು ಮಾಡಬಹುದು. ಮಾಡುವ ಕೆಲಸ ಮತ್ತು ಮನೆಯಲ್ಲಿ ಎಲ್ಲದರಲ್ಲೂ ವೈಫಲ್ಯ ಕಾಣಬಹುದು. ಜೀವನದಲ್ಲಿ ಯಶಸ್ಸು ಸಿಗಬೇಕಂದ್ರೆ ನಮ್ಮ ಆಲೋಚನಾ ವಿಧಾನದಲ್ಲಿ ಬದಲಾವಣೆ ತರಬೇಕು. ಸಕಾರಾತ್ಮಕವಾಗಿ ಯೋಚಿಸೋದನ್ನು ರೂಢಿಸ್ಕೊಳ್ಬೇಕು. ಅನಗತ್ಯ ಯೋಚಿಸೋದನ್ನು ಮೊದಲು ನಿಲ್ಲಿಸಬೇಕು. ಇವುಗಳನ್ನು ದಿನನಿತ್ಯ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕೆಂದರೆ ಏನು ಮಾಡಬೇಕು? ನಾವು ಪ್ರತಿನಿತ್ಯ 1 ಗಂಟೆಯಾದರೂ ನಮ್ಮ ಅಂತರಾಳದೊಂದಿಗೆ ನಿಷ್ಕಲ್ಮಶವಾಗಿ ಮಾತನಾಡಬೇಕು. ಸರಿ ತಪ್ಪುಗಳ ಪರಾಮರ್ಶೆ ಮಾಡಿಕೊಳ್ಬೇಕು. ಹಾಗಾದರೆ ನಕಾರಾತ್ಮಕ ಯೋಚನೆಯನ್ನು ನಿಲ್ಲಿಸಲು ಸಾಧ್ಯವೇ? ನಮ್ಮ ಮನಸ್ಸಿನಲ್ಲಿ ಬೇಡದಿರುವ ಆಲೋಚನೆಗಳು ಹುಟ್ಟಿಕೊಳ್ಳಲು ಆರಂಭವಾದಾಗ ಕೂಡಲೇ ಅದನ್ನು ನಿಲ್ಲಿಸುವಂತೆ ಗಟ್ಟಿ ಮನಸ್ಸು ಮಾಡಬೇಕು. ಇಲ್ಲಿ ಮನಸ್ಸಿಗಿಂತ ಮನುಷ್ಯನಿಗೆ ದೊಡ್ಡ ಅಸ್ತ್ರವೊಂದಿಲ್ಲ. ಹಾಳಾಗೋದಾದರೂ ಮನಸ್ಸೇ, ಹಾಳು ಮಾಡೋದು ಮನಸ್ಸೇ, ಬುದ್ಧಿ ಹೇಳೋದು ಮನಸ್ಸೇ, ದಾರಿ ತಪ್ಪಿಸೋದು ಮನಸ್ಸೇ. ಹಾಗಾಗಿ ಮನಸ್ಸಿಗೆ ಪ್ರತಿ ಬಾರಿ ಕೆಟ್ಟ ಆಲೋಚನೆಗಳು ಬಂದಾಗ ನಿಲ್ಲಿಸು ಎಂದು ನಮಗೆ ನಾವೇ ಗಟ್ಟಿಯಾಗಿ ಹೇಳ್ಕೊಳ್ಬೇಕು. ಆರಂಭದಲ್ಲಿ ಇದು ಕಷ್ಟವೆನಿಸಬಹುದು, ಉಡಾಫೆ ಅಂತ ಅನಿಸಬಹುದು. ಆದರೆ ದಿನ ಕಳೆಯುತ್ತಾ ಹೋದರೆ ಈ ವಿಧಾನ ಖಂಡಿತವಾಗಲೂ ಸಹಾಯ ಮಾಡುತ್ತೆ. ಒಬ್ಬ ವ್ಯಕ್ತಿ ಜೀವನದಲ್ಲಿ ಅಂದುಕೊಂಡಿದ್ದನ್ನು ಸಾಧಿಸಬೇಕು. ನಮ್ಮ ಕುಟುಂಬ ನಮಗಾಗಿ ಸದಾ ಕಾಯ್ತಿರುತ್ತೆ. ಕೆಟ್ಟ ಆಲೋಚನೆಗಳು ಬರದಂತೆ ನಮ್ಮ ಮನಸ್ಸನ್ನು ಬೇರೆ ಕೆಟ್ಟ ಚಟುವಟಿಕೆಗಳಿಗೆ ಹರಿಬಿಡದಂತೆ ನಿಯಂತ್ರಣದಲ್ಲಿ ಇಟ್ಟುಕೊಳ್ಬೇಕು. ಈ ಸಮಾಜವು ನಾವು ಒಳ್ಳೆಯ ವ್ಯಕ್ತಿಯಾಗಿದ್ದರೆ ನಮ್ಮನ್ನು ಹಾಳು ಮಾಡಲು ತುಂಬ ಪ್ರಯತ್ನಿಸುತ್ತೆ. ಹಾಗೆ ನಾವು ಕೆಟ್ಟವರಾಗಿದ್ದರೆ ನಮ್ಮನ್ನು ಕೆಟ್ಟವರೆಂದು ಅಷ್ಟೇ ದೂಷಿಸುತ್ತೆ. ನಮ್ಮ ಆಲೋಚನೆಗಳೇ ನಮಗೆ ಒಳ್ಳೆಯ ಜೀವನ ರೂಪಿಸಲು ಸಹಾಯ ಮಾಡುತ್ತೆ. ಕೆಟ್ಟ ಆಲೋಚನೆಗಳು ಹೇಗೆ ನಮ್ಮ ಮನಸ್ಸಿಗೆ ಘಾಸಿ ಮಾಡುತ್ತಿದೆ ಅನ್ನೋದನ್ನು ಮೊದಲು ಪಟ್ಟಿ ಮಾಡಬೇಕು. ನಮ್ಮ ಆಲೋಚನೆಗಳು ವಿಚಲಿತವಾಗುವುದನ್ನು ನಾವು ನಿಲ್ಲಿಸಲು ಬಯಸ್ತಿದ್ದರೂ ನಮಗೆ ಸಾಧ್ಯವಾಗ್ತಿಲ್ಲ ಎಂದಾದರೆ ಪ್ರತಿನಿತ್ಯ ಆ ಆಲೋಚನೆಗಳ ಮೇಲೆ ಹಿಡಿತ ಸಾಧಿಸಲು ಪ್ರಯತ್ನಿಸಬೇಕು. 1 ಅಲ್ಲ 10 ಬಾರಿ ಸರಿ ತಪ್ಪುಗಳೊಡನೆ ಮನಸ್ಸಲ್ಲೇ ಯುದ್ಧ ಮಾಡಿ ನಮ್ಮ ನಿತ್ಯದ ಜೀವನದಲ್ಲಿ ಹೆಚ್ಚು ಒತ್ತಡ ನೀಡುವ ಮತ್ತು ಕಡಿಮೆ ಒತ್ತಡಗಳನ್ನು ನೀಡುವ ವಿಷಯಗಳನ್ನು ಮನನ ಮಾಡಿಕೊಳ್ಬೇಕು. ಅದರಲ್ಲಿ ಸಣ್ಣ ಪ್ರಮಾಣದಲ್ಲಿ ನಮ್ಮ ಮನಸ್ಸನ್ನು ಕದಡುವ ಒತ್ತಡಗಳು, ಆತಂಕಗಳನ್ನು ಮೊದಲು ಶಮನ ಮಾಡಿಕೊಳ್ಬೇಕು. ಯಾಕಂದರೆ ಸಣ್ಣ ನವೆಯೇ ತುಂಬ ಹಿಂಸಿಸಲು ಶುರು ಮಾಡುತ್ತೆ. ನೈತಿಕ ಮಾರ್ಗವನ್ನು, ಆಧ್ಯಾತ್ಮಿಕ ಮಾರ್ಗವನ್ನು ಅನುಸರಿಸಲು ಯಾವಾಗಲೂ ಪ್ರಯತ್ನಿಸ್ತಿರಬೇಕು. ಅಪವಿತ್ರತೆಯ ಪ್ರಜ್ಞೆಯೇ ಇಲ್ಲದ ಜನರಿದ್ದಾರೆ. ಹೆಚ್ಚು ತಪ್ಪುಗಳನ್ನು ಮಾಡಿದಷ್ಟು ಬೇರೆಯವರಿಂದ ನಿರ್ಲಕ್ಷಿಸಲ್ಪಡ್ತಾರೆ. ನೀತಿಯ ವಿಷಯದಲ್ಲಿ ಅವರಿಗೆ ಎಚ್ಚರಿಕೆಯೇ ಇರೋದಿಲ್ಲ, ನಾಚಿಕೆ ಎಂಬುದೇ ಇರೋದಿಲ್ಲ. ಆದರೆ ನಿಜವಾದ ಸಾಧಕನು ನೀತಿಯ ವಿಷಯದಲ್ಲಿ ಹೆಚ್ಚು ಎಚ್ಚರವಾಗಿರ್ತಾನೆ. ವ್ಯಾಸರು ತಮ್ಮ ಯೋಗ ಸೂತ್ರಾಭ್ಯಾಸದಲ್ಲಿ ಯೋಗಿಯ ಮನಸ್ಸನ್ನು ಕಣ್ಣುಗುಡ್ಡೆಗೆ ಹೋಲಿಸ್ತಾರೆ. ಒಂದು ಸಣ್ಣ ಧೂಳಿನ ಕಣ ಕೂತರೂ ಸಾಕು, ಅದು ತತ್ಕ್ಷಣ ಪ್ರತಿಕ್ರಿಯಿಸುವಂತೆ ಯೋಗಿಯ ಮನಸ್ಸು ಕೂಡ ದುಃಖಕ್ಕೆ ಕಾರಣವಾಗುವ ಅತ್ಯಲ್ಪ ವಿಷಯವನ್ನು ಸಹಿಸೋದಿಲ್ಲ. ಇಂತಹ ಒಂದು ಸೂಕ್ಷ್ಮ ಮತ್ತು ಜಾಗೃತ ಮನಸ್ಸು ಇಲ್ಲದಿದ್ದರೆ ಆಧ್ಯಾತ್ಮಿಕ ಜೀವನ ಸಂಪೂರ್ಣ ನಿಷ್ಫಲವಾಗುತ್ತೆ. ಮನಃಶುದ್ಧಿ ಇಲ್ಲದ ಆಧ್ಯಾತ್ಮಿಕ ಜೀವನ ಎಂಬುದು ಇಲ್ಲವೇ ಇಲ್ಲ. ಅಶುದ್ಧ ಜೀವನ ನಡೆಸುತ್ತಾ ತಾವು ಆಧ್ಯಾತ್ಮಿಕರೆಂದು ಸೋಗು ಹಾಕಿಕೊಳ್ಳುವವರಿಂದ ದೂರವಿರಬೇಕು. ಅವರು ತಮಗೆ ಎಷ್ಟೇ ಆಧ್ಯಾತ್ಮಿಕ ಅನುಭವವಾಗಿದೆ ಎಂದರೂ ಅವರನ್ನು ಯಾವುದೇ ಕಾರಣಕ್ಕೂ ನಂಬಬಾರದು. ಚಾಂದೋಗ್ಯ ಉಪನಿಷತ್ತು ಹೀಗೆ ಹೇಳುತ್ತೆ, ಆರೋಗ್ಯ ಶುದ್ಧ ಸತ್ವಶುದ್ಧಿ, ಸತ್ವಶುದ್ಧ ಧ್ರುವಾಸ್ಮೃತಿ,
ಸ್ಮೃತಿ ಲಂಬೆ ಸರ್ವಗ್ರಂಥಿನಾಂ ವಿಪ್ರಮೋಕ್ಷಃ. ಅಂದರೆ ಆಹಾರ ಶುದ್ಧಿಯಿಂದ ಮನಃಶುದ್ಧಿ ಉಂಟಾಗತ್ತೆ, ಮನಃಶುದ್ಧಿಯಿಂದ ಸತ್ಯದ ಸ್ಥಿರ ಸ್ಮೃತಿ ಉಂಟಾಗತ್ತೆ. ಇಂತಹ ಸ್ಮೃತಿ ಉಂಟಾದರೆ ಎಲ್ಲ ಹೃದಯದ ಗ್ರಂಥಿಗಳು ನಾಶವಾಗುತ್ತವೆ. ಶುದ್ಧ ಮನಸ್ಸು ಮಾತ್ರ ನಿರಂತರವಾಗಿ ಬ್ರಹ್ಮನನ್ನು ಚಿಂತಿಸಬಲ್ಲದು. ಇಲ್ಲಿ ಆಹಾರವೆಂದರೆ ಇಂದ್ರಿಯ ಸಂಪರ್ಕಕ್ಕೆ ಬರುವ ಎಲ್ಲವೂ ಕೂಡ ಕಣ್ಣು, ಕಿವಿ, ಮೂಗು, ಚರ್ಮ ಎಲ್ಲಕ್ಕೂ ನಾವು ಶುದ್ಧ ಆಹಾರವನ್ನು ಒದಗಿಸಬೇಕು. ಹೊಟ್ಟೆಗೆ ಮಾತ್ರ ಶುದ್ಧ ಆಹಾರವನ್ನು ತೆಗೆದುಕೊಂಡು ಬೇರೆ ಇಂದ್ರಿಯಗಳಿಗೆ ಶುದ್ಧ ಆಹಾರವನ್ನು ಒದಗಿಸಿದ್ದಿದ್ರೆ ಏನು ಪ್ರಯೋಜನ? ಮಾಂಸವನ್ನಾದರೂ ತಿಂದು ಭಗವಂತನಿಗಾಗಿ ಶರಣಾಗುವವನೇ ನಿಜವಾದ ಧನ್ಯ. ಆದರೆ ಸಾತ್ವಿಕ ಆಹಾರ ಸೇವಿಸಿ ಕಾಮ ಕಾಂಚಾನವನ್ನು ಚಿಂತಿಸುವವನಿಗೆ ಧಿಕ್ಕಾರ ಎನ್ನುತ್ತಾರೆ ಶ್ರೀ ರಾಮಕೃಷ್ಣ ಪರಮಹಂಸರು. ನಾವೆಷ್ಟೇ ಎಚ್ಚರಿಕೆಯಿಂದಿದ್ರೂ ದಿನದ ವೇಳೆಯಲ್ಲಿ ಸ್ವಲ್ಪವಾದರೂ ಕೊಳೆ ಸೇರಿಕೊಳ್ಳುತ್ತದೆ ಈ ಮನಸ್ಸಿಗೆ. ನಮ್ಮ ಮನಸ್ಸಿನ ಸಂದುಗೊಂದಿನಲ್ಲಿ ಸೇರಿಕೊಂಡಿರುವ ಕೊಳಕನ್ನು ನೋಡಿದಾಗ ನಮಗೆ ಆಶ್ಚರ್ಯವಾಗುತ್ತೆ. ನಾವು ಯಾರ ಸಂಗ ಮಾಡ್ತೀವಿ, ಏನು ಮಾತನಾಡ್ತೀವಿ ಅನ್ನೋದು ಅತಿ ಮುಖ್ಯ. ಆಧ್ಯಾತ್ಮಿಕ ಸಾಧಕನಿಗೆ ಇವೆಲ್ಲ ತೀರಾ ಹಾನಿಕರ. ಈ ಎಲ್ಲ ವಿಷಯದಲ್ಲಿ ಅತ್ಯಧಿಕ ವಿಮೋಚನಾ ಶಕ್ತಿಯನ್ನು ಉಪಯೋಗಿಸ್ಕೋಬೇಕು. ದಿನದ ವೇಳೆಯಲ್ಲಿ ನಮ್ಮ ವರ್ತನೆ ಹೇಗಿರಬೇಕೆಂದರೆ ಅದು ನಮ್ಮ ಹಿಂದಿನ ತಪ್ಪನ್ನು ಸರಿಪಡಿಸುವಂತಿರಬೇಕು. ಶುದ್ಧ ಕರ್ಮ ಮತ್ತು ಶುದ್ಧ ವಿಚಾರಗಳ ಮೂಲಕ ಸಾಕಷ್ಟು ಪುಣ್ಯವನ್ನು ಸಂಗ್ರಹಿಸಿ ಹಿಂದಿನ ಪಾಪವನ್ನೆಲ್ಲ ಹೋಗಲಾಡಿಸಬೇಕು. ಮುಂದೆ ಈ ಪಾಪ ಪುಣ್ಯದ ಲೆಕ್ಕವನ್ನೆಲ್ಲ ಅಳಿಸಿಬಿಡಬೇಕು. ಆದರೆ ಮೊದಲು ಲೆಕ್ಕದಲ್ಲಿ ಸಮತೋಲನ ಉಂಟಾಗಬೇಕು. ಲಾಭ ಮತ್ತು ನಷ್ಟ ಒಂದೇ ಆಗಬೇಕು. ಇಡೀ ಆಧ್ಯಾತ್ಮಿಕ ಜೀವನವು ಧೈರ್ಯವಾಗಿ ಈ ಸ್ಥಿತಿಗೆ ಹೊಂದಿಕೊಳ್ಳುವುದನ್ನು ಅವಲಂಬಿಸಿದೆ. ಆಧ್ಯಾತ್ಮಿಕ ಜೀವನವೆಂದರೆ ಹೊಸ ಜೀವನ ಪ್ರಾರಂಭಿಸುವುದು. ಒಂದು ರೀತಿ ನಮ್ಮ ಮನಸ್ಸನ್ನು ಕ್ಯಾಮರಾ ಹಾಗೂ ಪ್ರಾಜೆಕ್ಟರ್ಗೆ ಹೋಲಿಸಬಹುದು. ಅದರಲ್ಲಿ ಇರುವ ಚಿತ್ರಗಳೆಲ್ಲ ಪರದೆಯ ಮೇಲೆ ತೋರಿಸಿದರೆ ಎಂತಹ ಒಳ್ಳೆ ಸಿನಿಮಾ ಆಗುತ್ತಲ್ವಾ? ಹಾಗೆ ನಮ್ಮ ಮನಸ್ಸಿನಲ್ಲಿರೋದನ್ನು ನಾವು ನೋಡಿದರೆ ನಮಗೆ ನಡುಕ ಉಂಟಾಗಬಹುದು. ನಮಗೆ ಗೊತ್ತಿಲ್ಲದಂತೆಯೇ ಎಷ್ಟೋ ತಪ್ಪುಗಳು ಆಗಿ ಹೋಗಿರ್ತವೆ. ಇವೆಲ್ಲವೂ ಸಾಧನೆಯ ಸಂದರ್ಭದಲ್ಲಿ ಮೇಲೆ ಬಂದೇ ಬರುತ್ತೆ. ಅರೆ ಪ್ರಜ್ಞೆಯಲ್ಲಿ ನಾವು ಚಿಂತಿಸುವ ಅಶುದ್ಧ ಮತ್ತು ಅನಿಷ್ಟ ವಿಚಾರಗಳು ತುಂಬ ಹಾನಿಕರ. ಏಕೆಂದರೆ ಇವು ಹೆಚ್ಚು ಬಲವಾದ ತಪ್ಪುಗಳನ್ನು ಸೃಷ್ಟಿ ಮಾಡುತ್ತವೆ. ಹಾಗಾಗಿ ಯಾವಾಗಲೂ ಪೂರ್ಣ ಎಚ್ಚರಿಕೆಯಿಂದಿರಬೇಕು. ಮುಂದೊಂದು ದಿನ ನಮಗೆ ಗೊತ್ತಾಗೋದು ಇವೆಲ್ಲ ಎಷ್ಟು ಸತ್ಯ ಅಂತ. ಯಾವ ರೀತಿಯ ಮಾನಸಿಕ ಆಮಿಷಗಳನ್ನು ಉಂಟಾಗಲು ಬಿಡುತ್ತೇವೋ, ಯಾವ ರೀತಿಯ ಸಂಭಾಷಣೆಯಲ್ಲಿ ತೊಡಗುತ್ತೇವೋ, ಯಾವ ರೀತಿಯಾಗಿ ಅದನ್ನು ಕೇಳುತ್ತೀವೋ ಈ ವಿಷಯಗಳಲ್ಲಿ ತುಂಬ ಎಚ್ಚರಿಕೆಯಿಂದಿರಬೇಕು. ಮೊದಲು ನಮ್ಮ ದೃಷ್ಟಿಕೋನದಲ್ಲಿ ಬದಲಾವಣೆಯಾಗಬೇಕು. ಆನಂತರ ಹೊಸ ಹಾದಿಯಲ್ಲಿ ನಮ್ಮ ವಿಚಾರ ಪ್ರಾರಂಭ ಆಗಬೇಕು. ಹೊಸ ಸತ್ಯಾಂಗ, ಸದ್ಭಾವನೆ ಮತ್ತು ಸತ್ಕರ್ಮ ಪ್ರಾರಂಭವಾಗಬೇಕು. ಯಾವಾಗಲೂ ಸಾಧ್ಯವಾದಷ್ಟು ಎಚ್ಚರದಿಂದಿರಬೇಕು. ಪೂರ್ಣ ಪ್ರಜ್ಞೆ ಇರಬೇಕು. ಯಾವ ಇಂದ್ರಿಯಗಳು ಆಮಿಷಗಳನ್ನು ಅತಿಯಾಗಿ ಒಡ್ಡದಂತೆ ನೋಡಿಕೊಳ್ಳಬೇಕು. ಅವುಗಳೇನಾದರೂ ಒಳಗಡೆ ಬೇರು ಬಿಟ್ಟರೆ ಕೂಡಲೇ ಕಿತ್ತು ಹಾಕಬೇಕು. ಈ ವಿಷಯದಲ್ಲಿ ನಮ್ಮ ವಿವೇಕ ಶಕ್ತಿ ಸದಾ ಜಾಗೃತವಾಗಿರಬೇಕು. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.